ನಾಗರಬಟ್ಟಿ ಏತ್ ನೀರಾವರಿ ಬಗ್ಗೆ ಒಂದ್ ಕಡೆ ನಿಂತಿದೆ, ಕೆಲಸ ನಿಂತಿದೆ. ನಾನು ಕರೆಸಿ ಮೀಟಿಂಗ್ ಮಾಡಿದ್ದೀನಿ. ಅಲ್ಲಿ ಒಂದು ಕುಟುಂಬದ ಸಮಸ್ಯೆ ಇದೆ. ಗೌಡ್ರ ಫ್ಯಾಮಿಲಿದ ಒಂದು ಕುಟುಂಬದ ಸಮಸ್ಯೆ ಇದೆ. ಆ ಕುಟುಂಬದ ಸಮಸ್ಯೆಗೆ ನಾವು ಮತ್ತು ನಮ್ಮ ಗ್ಯಾರಂಟಿ ಅಧ್ಯಕ್ಷರು ಸಂಬಂಧಿಸಿದ ಕರೆಸಿ ಮಾತಾಡಿದ್ವಿ. ಒಂದು ಹಂತದಲ್ಲಿ ಅದು ಬಗೆಹರಬಹುದು ಅನ್ನುವಂಥ ವಿಶ್ವಾಸ ನಮಗೆ ಇದೆ. ಅವ್ರನ್ನ ಕರೆಸುವಂತ ಪ್ರಯತ್ನ ಮಾಡಿದ್ದೀವಿ, ಕರೆಸಿದ್ದೀವಿ ಕೂಡ. ಅದರಲ್ಲಿ ಒಬ್ಬರು ಬೆಂಗಳೂರಿನಲ್ಲಿ ಇದ್ರು, ಅವ್ರು ಬಂದಿದ್ದಿಲ್ಲ. ಯಾರ ಮೂಲ ಅದಕ್ಕೆ ವಾರಸ್ದಾರದಲ್ಲ, ಆ ಮೂಲ ವಾರಸ್ದಾರ ಅವರು ಬಂದಿರ್ಲಿಲ್ಲ. ಅವರು ಕನಕಪುರದಲ್ಲಿ ಒಬ್ಬರು ಟೀಚರ್ ಆಗಿದ್ದರು. ಸೊ ಅವ್ರನ್ನ ಕರೆಸಿ ಮಾತಾಡ್ಬೇಕಾಗಿದೆ. ಇದು ಆದ ತಕ್ಷಣ ಒಂದ್ ದಿವಸ ಕೂತ್ಕೋತೀವಿ. ಈ ಮದುವೆ ಸೀಸನ್ ಆದ ತಕ್ಷಣ ಒಂದ್ ದಿವಸ ಕೂತ್ಕೋತೀವಿ. ಕುತ್ಕೊಂಡು ಅದನ್ನ ಕರೆಸಿ ಬಗೆಹರಿಸ್ತೀವಿ. ಅದೇನು ಬಹಳ ದಿವಸದ ಕೆಲಸ ಇಲ್ಲ. ಎಲ್ಲ ಸೇರಿ ಒಂದು 15 ದಿವಸ ಕೆಲಸ ಮಾಡಿದ್ರೆ ಅದ್ರ ಥ್ರೂ 15 ಡೇಸ್ ಥ್ರೂ ಆಗ್ತದೆ. ಅದ್ರ ಕಾಂಟ್ರಾಕ್ಟರ್ ಯಾರಿದಾರೆ ಅಂದ್ರೆ ಇವರಿದ್ದಾರೆ, ಯಾರಪ್ಪ ಅವರು, ಎಸ್.ಎಂ. ಬಿರಾದರ್ ಅಂತ ಹೇಳಿ ಇದ್ದಾರೆ. ಒಬ್ರು ರಾಜಕೀಯ ನಾಯಕರ ಸಂಬಂಧಿಕರೇ. ನನಗೆ ಅವ್ರು ಯಾರು ಅನ್ನುವಂಥದಕ್ಕಿಂತ ರಾಜಕೀಯ ನಾಯಕರ ಸಂಬಂಧಿಕರು. ಮತ್ತೆ ಅದನ್ನು ಈಗ ಕೇಳಿದ್ರೆ ಅಂದ್ರೆ ಹೇಳಿಬಿಡ್ತೀನಿ. ಮೊನ್ನೆ ಕೆಲವು ಮಾತುಗಳನ್ನ ಆಡಿದಾರ ಒಬ್ರು ನಾಗರಬೆಟ್ಟದಲ್ಲಿ. ಅವು ಮೂರ್ಖತನದ ಪರಮಾವಧಿಯ ಮಾತುಗಳು. ನಾನು ಇವತ್ತಿಗೂ ಅವ್ರನ್ನ ಭೇಟಿನೂ ಆಗಿಲ್ಲ. ಅವ್ರ ಜೊತೆ ಭೇಟಿ ಆಗಿರ್ಬೋದು, ಯಾರ ಮದುವೆ ಮುಂಜುವೆಯಲ್ಲಿ ಸುಮ್ಮನೆ ನಮಸ್ಕಾರ ಚಮತ್ಕಾರ ಅಂದಿರ್ಬೋದು. ಆದ್ರೆ ಅವ್ರ ಕಡೆಯಿಂದ ಒಂದು ಕಪ್ ಚಾಯ ಕೂಡ ನಾನು ಇವತ್ತಿಗೂ ಕುಡುದಿಲ್ಲ. ಟೀ ಸುದೇ ಕುಡುದಿಲ್ಲ. ಟೀ ಬಿಡಿ, ನೀರು ಸುದೇ ಕುಡುದಿಲ್ಲ. ಕೈಯಿಂದ ನೀರು ಸುದೇ ಕುಡುದಿಲ್ಲ ಅನ್ನೋ ಪ್ರಮಾಣ ಮಾಡಬೇಕು. ಯಾರೋ ಮಾಡಿದ್ದು ಎಲ್ಲೇ ಮಾಡಿರ್ಬ, ಅವ್ರು ಏನ್ ಮಾಡ್ಯಾರೋ ಹಿಂದೆ ಅವ್ರಿಗೆ ಗೊತ್ತಿಲ್ಲ. ನಾನ್ ಮಾತ್ರ ಇವತ್ತಿನವರೆಗೂ ಅವ್ರು ಯಾವನ್ನು ಕರೆದಿಲ್ಲ. ಯಾವನಿಗೂ ಏನಪ್ಪಾ ಅಂದ್ರೆ ಇಷ್ಟು ದುಡ್ಡು ಕೊಟ್ಟು ಕೆಲಸ ಚಾಲೂ ಮಾಡಂತ ಇವತ್ತಿಗೂ ನನ್ನ ಜೈಮಾನದಲ್ಲಿ ಹೇಳಿಲ್ಲ. ಮತ್ತೆ ಅವ್ರು ಹೇಳ್ಯಾರ ಅಂತ ಪ್ರೂವ್ ಮಾಡಿದ್ರೆ ನಾನು ರಾಜಕೀಯದ ನಿವೃತ್ತಿ ಆಗ್ತದೆ. ಇಲ್ಲ, ಅವ್ರಿಗೆ ಕ್ಷಮೆ ಕೋರ್ಬೇಕು. ಬಾಯಿ ಕೊಟ್ಟಾನಂತ ಏನಾದ್ರು ಮಾತಾಡೋದು. ನಿಮ್ಮ ವಯಸ್ಸೇನ್ರಿ, ನಿಮ್ಮ ಅನುಭವ ಏನಿದೆ? ನೀವು ಯಾರ ಬಗ್ಗೆ ಮಾತಾಡ್ತೀರಿ ಅನ್ನುವಂತ ಆಲೋಚನೆ ಬೇಡ ನಿಮಗೆ. ಹೇಳ್ರಿ ನೋಡೋಣ. ಮನಸ್ಸಿಗೆ ಬಂದಂಗ ಬಾಯಿಗೆ ಬಂದಂಗ ಏನಾರ ಮಾತಾಡೋದು. ಇವ್ರಿಗೆಲ್ಲ ಸ್ಯಾಡಿಸ್ಟ್ ಅಂತೀವಿ ನಾವು. ಇವ್ರಿಗೆ ಏನಂತೀವಿ? ಸ್ಯಾಡಿಸ್ಟ್ ಅಂತೀವಿ. ನನಗೆ ಸ್ಯಾಡಿಸ್ಟ್ ಅಂತ ಇಂಗ್ಲಿಷ್ ಪದ ಗೊತ್ತು, ಕನ್ನಡದಲ್ಲಿ ಏನಂತೀರೋ ಗೊತ್ತಿಲ್ಲ. ಸ್ಯಾಡಿಸ್ಟ್ ಇರ್ತಕ್ಕಂಥ ವ್ಯಕ್ತಿಗಳು ಇವರು. ಯಾರು ಚಂದ ಇರ್ತಾರೆ, ಯಾರ ಬೆಳವಣಿಗೆನೂ ಇವರು ಸಹಿಸೋದಿಲ್ಲ. ಯಾರು ಒಳ್ಳೆಯವ್ರ ಬಗ್ಗೆ ಇವರು ಗುಣಗಾನ ಮಾಡುವಂತವ್ರು ಅಲ್ಲ ಇವರು. ಎಲ್ಲರಿಗೂ ಅದೊಂದು ಇದು ಇವರು. ಸಮಯ ಅನುಸಾರವಾಗಿ ಆ ಸಮಯ ತಕ್ಕಂತೆ ಅಲ್ಲಿರ್ತಕ್ಕಂತ ಒಂದು ವಾತಾವರಣ ಏನು ಯಾವ ಉದ್ದೇಶಕ್ಕೆ ಕರೆದಾರ ಆ ಉದ್ದೇಶ ಸೀಮಿತವಾಗಿ ಒಂದ್ ದಿವಸ ಮಾತಾಡ್ಬೇಕು. ಇವ್ರನ್ನ ಯಾಕೆ ಕರೆಸ್ತಾರೋ ಗೊತ್ತಿಲ್ಲ ನನಗೆ. ಎದಕ್ ಕರೆಸ್ತಾರ? ದೊಡ್ಡವ್ರನ್ನ ಮತ್ತೊಬ್ಬರನ್ನ ಬೈಯಾಕ್ ಕರೆಸ್ತಾರೆ, ಮಾತಾಡ್ಸಕ್ ಕರೆಸ್ತಾರೆ? ನಾನು ಹೇಳಿದ್ದೀನಿ, ಅಂತ ಸಮಾರಂಭಕ್ಕೆ ನಾ ಇನ್ ಮುಂದೆ ಹೋಗೋದಿಲ್ಲ ಅಂತ ಹೇಳಿದ್ದೀನಿ. ಇನ್ನು ಅಂತ ಸಮಾರಂಭಕ್ಕೆ ನಾವು ಮುಂದೆ ಹೋಗೋದಿಲ್ಲ. ಕರೆಯುವಂತ ಅವಶ್ಯಕತೆನೂ ಇಲ್ಲ ನಮ್ಮನ್ನ. ನಾವು ಅಂತ ಸಮಾರಂಭ ಹೋಗುವ ಅವಶ್ಯಕತೆನೂ ಇಲ್ಲ. ಅಂತವ್ರನ್ನ ಕರ್ಕೊಂಡು ಸಮಾರಂಭಗಳು ಮಾಡ್ರಿ. ಅದಕ್ಕೆ ತೆಗೆದ್ರಿ ಅಂತ ಹೇಳ್ತೀನಿ. ನಾಗರಬಟ್ಟೆ ಏನ್ ನಾವೇರಾವರಿ ಅವರು ಮಾವನೇ ಮಾಡ್ತಕ್ಕಂತ ಕೆಲಸ ಏನು ಅವ್ರು ಪ್ರಯತ್ನ ಮಾಡಿದ್ರು 5 ವರ್ಷ ಗಟ್ಲೆ ಕೆಲಸ ತಗೊಂಡು 4.5 ವರ್ಷ ಏನ್ ಪ್ರಯತ್ನ ಮಾಡಿದ್ರು ರೈತರ ಮನವೊಲಿಸ್ಲಿಕ್ಕೆ? ಅವನ ಬಗ್ಗೆ ಗೌರವ ಇದೆ ನನಗೆ. ಪಾಪ ಅವನ ಬಗ್ಗೆ ನಾನು ಎರಡನೇ ಮಾತು ಅನ್ನೋದಿಲ್ಲ. ಪ್ರಯತ್ನ ಯಾಕಾಗಿಲ್ಲ ಅಂದ್ರೆ ಅವ್ನು ಬೇರೆ ಊರು, ಇಲ್ಲಿ ಕಾಂಟ್ರಾಕ್ಟ್ರು. ಮತ್ ನೀವೆಲ್ಲ ಕೂಡ ಮಾಡ್ಬೇಕಾಗಿತ್ತಲ್ಲ, ಅಧಿಕಾರದಾಗಿದ್ದಿಲ್ಲ ಅವಾಗ. ಚುನಾವಣೆ ಐತಂದ್ರೆ ಇನ್ನು ಒಂದು 15 ದಿವಸ ತಿಂಗಳಿದ್ದಾಗ ಬಂದು ನಮ್ಗೆ ಸೇರಿರಿ ಇಲ್ಲ ಅಂತ ಅನ್ನೋದಿಲ್ಲ ನಾನು.
ಇನ್ನು 15 ದಿವಸ ಚುನಾವಣೆ ಇತ್ತು, ಬಂದು ನಮ್ಮನ್ನು ಸೇರ್ಕೊಂಡಿರಿ. ಆದ್ರೆ ಅಲ್ಲಿವರೆಗೂ ಅಲ್ಲೇ ಇದ್ದೀರಲ್ಲ, ಯಾಕೆ ಅದನ್ನ ನೀವು ಮಾಡಲಿಲ್ಲ? ಅದಕ್ಕೆ ಇವೆಲ್ಲ ಉದಾಟತನದ ಮಾತುಗಳು ಸರಿಯಲ್ಲ. ಜನಕ್ಕೆ ಕೆಲವ್ರಿಗೆ ನಾನು ಹೇಳ್ತೀನಿ, ಸಿನಿಮಾಗಳು ಕೆಲವು ಉಡ್ತಿರ್ತವೆ. ಆ ಸಿನಿಮಾಗಳಲ್ಲಿ ಕೆಲವೊಂದು ವರ್ಗದ ಜನ ಇರ್ತಾರೆ, ಆ ಹೀರೋಯಿನ್ ಅನ್ನ ಜಗ್ಗಾಡ್ತಿರ್ತಾರೆ ನೋಡಿ. ಜಗ್ಗಾಡುವಂತ ಗುಂಡಾಗಳು ಜಗ್ಗಾಡುವಂತ ಸೀನ್ ನೋಡಕ್ ಬಂದು ಸಿಟಿ ಹೊಡೆದು ಹೊರಗೆ ಹೋಗ್ಬಿಡ್ತಾರೆ. ಅರ್ಥ ಆಯ್ತಲ್ಲ ನಿಮ್ಗೆ? ಆ ಮನಸ್ಥಿತಿ ಇರುವಂತ ಜನ. ಆ ಮನಸ್ಥಿತಿ ಇದ್ದವ್ರು ಕೆಲವರು ಸಿಟಿ ಹೊಡಿತಾರೆ, ಚಪ್ಪಾಳೆ ಹೊಡಿತಾರೆ. ಅಂತ ಮನಸ್ಥಿತಿ ಇದ್ದವರು ಸಿಟಿ ಹೊಡಿತಾರೆ, ಚಪ್ಪಾಳೆ ಹೊಡಿತಾರೆ. ಸತ್ಯ ಅನ್ನೋದು ಇರದೆ ಮಾತಾಡಿದ್ರೆ ಎಲ್ಲಿಗೆ ಹೋಗಿ ಮುಟ್ತೀವಿ ನಾಳೆ? ಇಂಥ ಪುಂಡಾಟಿಗಿರಿ ಮಾಡೋರಿಗೆ ನೀವು ಕೆಳಗಡೆ ಇರತಕ್ಕಂಥವ್ರ ನೀವು ಪ್ರೋತ್ಸಾಹ ಕೊಡ್ತಕ್ಕಂಥದ್ದಕ್ಕೆ, ಅವ್ರು ಮಾಡೋ ಕೆಟ್ಟ ಕೆಲಸಕ್ಕೆ, ತಪ್ಪು ಕೆಲಸಕ್ಕೆ ನೀವು ಪ್ರೋತ್ಸಾಹ ಕೊಟ್ರೆ ಸಮಾಜ ಉಳಿತೈತೆ ನಾಳೆ? ಇದನ್ನ ಅರ್ಥ ಮಾಡ್ಕೋಬೇಕು ಜನ. ನಾವು ಕಾಪಿ ಪ್ರಶ್ನೆ ಬಂದಿಲ್ಲ ನೋಡ್ರಿ, ಏನಾಗಿದೆ ಹೇಳ್ತೀನಿ. ಅವಾರ್ಡ್ ಈಗ ಹೊಸದಾಗಿ ತಿದ್ದುಪಡಿ ಆಗಿದೆ. ಈಗ ಬಯಲು ಭೂಮಿಗೆ, ಒಣ ಬೇಸಾಯಕ್ಕೆ 25 ಲಕ್ಷ ರೂಪಾಯಿ, ನೀರಾವರಿಗೆ 30 ಲಕ್ಷ ರೂಪಾಯಿ ಕೊಡೋದಕ್ಕೆ ಸರ್ಕಾರ ತೀರ್ಮಾನ ಮಾಡಿ, ಶಾಸನ ಮಾಡಿ, ಅದನ್ನು ಇವತ್ತು ನೋಟಿಫೈನು ಮಾಡಿಬಿಟ್ಟಿದೆ. ಅದರ ಕನ್ಸಲ್ಟ್ ಅವಾರ್ಡ್ ಮೇಲೆ ಈಗ ಅಲ್ಲಿ ಎಲ್ಲಾರು ಹೆಚ್ಚು ಕಡಿಮೆ ಯಾರು ಒಪ್ಪಿಗೆ ಪತ್ರ ಕೊಡ್ತಾರೆ ಎಲ್ಲ ಕನ್ಸಲ್ಟ್ ಅವಾರ್ಡ್ ಮಾಡಿ ಅವರಿಗೆ ಪೇಮೆಂಟ್ಸ್ ಈ 4-5 ತಿಂಗಳಲ್ಲಿ ಪೇಮೆಂಟ್ ರಿಲೀಸ್ ಆಗ್ತವೆ. ಬಜೆಟ್ ನಲ್ಲಿ ನಮ್ಮ ಮುಖ್ಯಮಂತ್ರಿಯವರು ಪ್ರೊವಿಷನ್ ಮಾಡಿದ್ದಾರೆ. ಅದಕ್ಕೆ 3,500 ಕೋಟಿ ಮಾಡಿದ್ದಾರೆ. ಅದನ್ನ 5,000 ಕೋಟಿ ನಾನು ಕಾದಿರಿಸಿ ಕೊಡಿಸ್ತೇನೆ ಅಂತ ನಮಗೆ ಎಲ್ಲರಿಗೂ ಖಾಸಗಿಯಾಗಿ ಹೇಳಿದ್ದಾರೆ. 3,000 ಕೋಟಿ ಬಜೆಟ್ ಪ್ರೊವಿಷನ್ ಮಾಡಿದ್ದಾರೆ. 5,000 ಕೋಟಿವರೆಗೂ ಕೊಡ್ತೀನಿ ನಾನು, ಅದಕ್ಕೆ ತೊಂದರೆ ಆಗ್ಲಾರ್ದಂಗೆ ನೋಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದು ಸಮಸ್ಯೆ ನಮಗಿಲ್ಲ. ಇವೇನು ವೈಯಕ್ತಿಕವಾಗಿ ಇರ್ತಕ್ಕಂಥದ್ದು ಏನಾಗಿದೆ, ಈಗ ಹೊಲದ ಮಾಲಕರೇ ಬೇರೆ, ಮಾಲಕರಂದ್ರೆ ಬೇರೆ ಅಂದ್ರೆ ಏನು, ಕಬ್ಜಾದಲ್ಲಿ ಇರೋರು ಬೇರೆ. ಆದ್ರೆ ಮಾಲಕಿ ಹೆಸರು ಕುಂತಿದ್ದು ಅವ್ರ ಅಣ್ಣತಮ್ಮರಲ್ಲೇ ಮತ್ತೊಬ್ಬನ ಹೆಸರಿಗೆ, ಅಣ್ಣತಮ್ಮನ ಹೆಸರಿಗೆ. ಅವರಲ್ಲಿ ವಾಟ್ನಿ ಆಗುವಾಗ ಒಂದಿಷ್ಟು ಭಿನ್ನಾಭಿಪ್ರಾಯಗಳಾಗಿದೆ. ಅವನಿಗೆ ಏನೋ ಉಳಿದವರೆಲ್ಲರೂ ಸೇರ್ಕೊಂಡು ಏನೋ ಒಂದು ಆಸ್ತಿ ಕೊಡ್ತೀವಿ ಅಂತ ಹೇಳಿದ್ರಂತೆ. ಅದು ಆಸ್ತಿ ಕೊಟ್ಟಿಲ್ಲ ಅವನಿಗೆ. ನನಗೆ ಅದು ಆಸ್ತಿ ಕೊಡಬೇಕು ಅಂದ್ರೆ ನಾನು ಇದನ್ನ ಬಿಟ್ಟು ಕೊಡ್ತೀನಿ ಅಂದ್ರೆ ಅವ್ರ ವೈಯಕ್ತಿಕ ಅದು ರಾಜ್ಯ. ಅದನ್ನೇ ಕೂತ್ಕೊಂಡು ಶಂಕರಗೌಡರು ಜವಾಬ್ದಾರಿ ತಗೊಂಡಾರ ಬಗೆಹರಿಸುವಂಥದ್ದು. ನಿಶ್ಚಿತವಾಗಿ ಅದು ಬಗೆಹರುತ್ತೆ, ನಿಶ್ಚಿತವಾಗಿ ಬಗೆಹರುತ್ತೆ.